ಸಹಜವಾಗಿ ಪ್ರತಿಭಟನೆ ಜೋರು ಮಾಡಿದಾಗ ಪ್ರತಿಸ್ಪಂದಿಸಿದ ಸರ್ಕಾರ ಆಯ್ತು ಬೈ ಒಂದು 56,000 ತೊಗೊಳ್ತೀವಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇದರ ಅರ್ಥ ಕೊಡ್ತಾನೆ ಕೊಡ್ತಾನೂ ಜಲ್ದಿ ಮುಗಿಸ್ತಾನೋ ಅನ್ನೋ ಮಾತು ಮಾತಾಡಿದ್ದಾರೆ. ಇದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೂ ಒಂದು ಹ್ಯಾಟ್ಸಪ್ ಹೇಳಬೇಕಾಗ್ತದೆ. ಯಾಕಪ್ಪ ಹೇಳಬೇಕು ಈಗ ಈ ಒಂದು ಒತ್ತಡಕ್ಕೆ ಒಳಗಾಗಿ ಒಂದು 56,000 ಸಾಲದ ಅಮೌಂಟ್ ಅಲ್ಲ. ಯಾಕೆಂದ್ರೆ ಹಿಂದಿನ ಇತ್ತೀಚಿನ ದಿನದಲ್ಲಿ ಆಗಿದ್ದ ಕಡಿಮೆ ಅದ. ಬಿ ಜೆ ಪಿಗೆ ವಾದ ಮಾಡಿದ್ರು ಸತ್ಯನೂ ಅದ, ಇಲ್ಲಂತಲ್ಲ. ಎಷ್ಟು ಅದು ಇಲ್ಲಿವ್ರಿಗೆ ಕೊಟ್ಟರೆ ನೀವು ಅನ್ನೋದು ಕೇಳ್ತಾಯಿದ್ರು. ಕೇಳಬೇಕಾದ್ದು ಅವ್ರ ಕರ್ತವ್ಯನೂ ಹೌದು. ಆದರೆ ಕೇಳಿದಾಗ ಕೊಟ್ಟರೆ ಇದು ನಮ್ಗೆ ಗೆಲುವು ಅಂತ ಹೇಳೋದಲ್ಲ. ಇದು ಸಾರ್ವಜನಿಕ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನೀವು ಹೋರಾಟ ಮಾಡ್ತಾಯಿದ್ದೀರಿ ಅನ್ನೋದನ್ನು ವಿದ್ಯಾರ್ಥಿಗಳು ತಿಳ್ಕೊಂಡು ಬಿಡ್ತಾ ಇದ್ದಾರೆ. ಅದರ ಅಡ್ವರ್ಟೈಸ್ ಒಳಗಿದ್ದು ಅದರ ಅಡ್ವರ್ಟೈಸ್ ಒಳಗೆ ಹೊರಟ್ರೆ ಒಂದು ಬ್ಯಾಡ್ ಇಂಪ್ರೆಷನ್ ಆಗ್ತದೆ. ನಾವು ಕೊಟ್ಟಿವಪ್ಪ, ನಾವು ಕೂಡ ನೀಡಿ ಆಗ್ತದೆ ಅಂತ ಈಗ ಸಿದ್ದರಾಮಯ್ಯ ಕೇಳ್ತಾರೆ. ಅದನ್ನು ಇವೆರಡೂ ಮುಖ್ಯ ಅಲ್ಲಲ್ಲ. ಇವು ಎರಡೂ ಪಕ್ಷಗಳು ಜನರ ನೋವುಗಳನ್ನು ಸಂಕಟಗಳನ್ನು ಅದಕ್ಕೆ ಸ್ಪಂದಿಸಿ ಅವು ಸಾಲ್ವ್ ಮಾಡುವಂಥ ಕೆಲಸ ಎರಡೂ ಪಕ್ಷಗಳು. ಅದ್ರ ಜೊತೆಗೆ ಇನ್ನೊಂದು ಪಕ್ಷದ ಇಲ್ಲಿ JDS ಅವ್ರದ್ದಲ್ಲಿ ಕೆಲಸಗಳು ಹೌದು ಒಪ್ಕೊಂಡಿರ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಅವ್ರು ಮಾಡಿದ್ರು, ಅವ್ರ ಸಮಯದಲ್ಲಿ ಎಷ್ಟಾಯಿತು ಅನ್ನೋದು ಕೌಂಟ್ ಆಗ್ತದೆ. ಆ ದಿಶೆಯಲ್ಲಿ ಒಂದು ಹಂತದವರೆಗೆ ಇವತ್ತು ಸಿದ್ದರಾಮಯ್ಯವರು ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. ಯಾಕಂದರೆ ಸ್ಪಂದಿಸಿದ್ದು ಭಾಳ ದೀರ್ಘಕ್ಕೂ ಒಯ್ಯಲಿಲ್ಲ. ಒಂದು ವರ್ಷಗಟ್ಟಲೆ ನಿಮ್ಗೆ ಗೊತ್ತು ಹಿಂದಿಂದು ಕಾಲೇ ಕಾನೂನುಗಳ ಸಲುವಾಗಿ ದೆಹಲಿಯಲ್ಲಿ ಆಗಿದ್ದು ಆ ಪ್ರಮಾಣದಲ್ಲಿ ಒಯ್ಯಲಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಸಡನ್ನಾಗಿ ಅದನ್ನು ಒಂದು ತೀವ್ರತೆ ಕಂಡ ಅಲ್ಲೇನೋ ಇನ್ನು ಹೆಚ್ಚು ಆಗ್ತದಂತೆ ಅವ್ರ ಮನವರಿಕೆ ಆಗಿ ಸರ್ಕಾರ ಇರ್ತದನ್ನು ಒಪ್ಕೊಂಡದು. ಯಾಕಂದ್ರೆ ಚುನಾವಣೆಗಳು ಬಂದು ಇಲ್ಲಿ ನಮ್ಮ ಎಲ್ಲ ಪಕ್ಷಗಳು ಒಂದೇ ಏನಪ್ಪ ಚುನಾವಣೆಗೆ ಗೆಲ್ಲೋದಷ್ಟೇ. ಚುನಾವಣೆ ಗೆದ್ದರೆ ಮುಗಿದು ಮತ್ತು 5 ವರ್ಷ ಹೋಗ್ತದೆ. ಅಂದರೆ ಒಂದು 2-3 ವರ್ಷ ಇದ್ದಾಗ ಮತ್ತೆ ಒಂದಿಷ್ಟು ಕೆಲಸ ಮಾಡೋದು, ಮತ್ತು ಮುಂದೆ ಹಿಡ್ಕೊಳ್ಳೋದು. ಇದು ನೋಡ್ತಾ ಬಂದಿದ್ದೀವಿ ನಾವು ಕಳೆದ 70-75 ವರ್ಷಗಳಿಂದ 80 ವರ್ಷದಿಂದ 47 ಇಲ್ಲಿವರೆಗೆ ಒಂದಿಷ್ಟು ಕೆಲಸ ಮಾಡೋದು, ಮತ್ತು ಮುಂದಿನ ಎಲೆಕ್ಷನ್, ಮತ್ತು ಮುಂದಿನ. ಹೀಗಾಗಿ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳ್ತಾರಲ್ಲ ಅವ್ರು ಏನು ತಮ್ಮ ಭರವಸೆಗಳನ್ನು ಕೊಟ್ಟಿರ್ತಾರೆ ಅದನ್ನು ಯಾರು ನಂಬುವ ಸ್ಥಿತಿಗೆ ಹೋಗ್ತಾ ಇಲ್ಲ. ಕಾರಣ ಇಷ್ಟ ಹೇಳಿದಂಗೆ ಅವ್ರು ಮಾಡೋದಿಲ್ಲ ಅಂತ. ಅದಕ್ಕೆ ಗ್ಯಾರಂಟಿ ಅನ್ನೋ ಶಬ್ದ ಇತ್ತೀಚೆಗೆ ಬಂದುಬಿಡ್ತದೆ. ಅದು ನಮ್ಮ ಕೇಜ್ರಿವಾಲ್ನಲ್ದಾಗಿ ಆ ಗ್ಯಾರಂಟಿಯನ್ನು ಇವರು ಕರ್ನಾಟಕದಲ್ಲಿ ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರು. ಅದ್ರ ತಕ್ಕಂಗೆ ಆರಿಸಿ ಓದಿದ್ದಾರೆ. ಇನ್ನೂ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. 10 ಗ್ಯಾರಂಟಿ ಮಾಡುವಂಥ ಲೆಕ್ಕದಾಗ ಇದ್ದಾರೆ. 10ನೇ ಗ್ಯಾರಂಟಿ ಈಗ ಗೊತ್ತದ, ನೀರಿಂದು ಮಾಡಿದ್ದು ಮಾತಾಡಿದರು, ಭೂಮಿ ಕೊಡ್ತೀವಿ, ನೀರು ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. ಕೊಡಲಿ, ಏನು ತಪ್ಪಿಲ್ಲ. ಅದು ನಮ್ಮ ಟ್ಯಾಕ್ಸನ್ನು ನಮ್ಗೆ ಕೊಡ್ತಾ ಇದ್ದಾರೆ, ಸಂತೋಷಪೂರ್ಣ. ಅಷ್ಟೇ ಸಿಸ್ಟರ್ ಕೊಡ್ತಾ ಇದ್ದಾರಲ್ಲಪ್ಪ ಅಂತೇಳಿ ಇನ್ನೇನೈತೆ